ನೆಕ್ಸ್ಟ್ ಫೋನ್ ಅಂತ ಒಂದು ಹೊಸ ಫೋನ್ ಬ್ರ್ಯಾಂಡ್ ಬರ್ತಾ ಇದೆ. ಇದ್ರದ್ದು ಯುನೀಕ್ ಫೀಚರ್ ಏನಪ್ಪ ಅಂದರೆ ಈ ಫೋನ್ ಒಳಗಡೆ ನಮಗೆ ಲಿನಿಕ್ಸ್ ಸಿಗುತ್ತೆ, ಆ್ಯಂಡ್ರಾಯ್ಡ್ ಸಿಗುತ್ತೆ ಮತ್ತು ವಿಂಡೋಸ್ OS ಕೂಡ ಸಿಗುತ್ತೆ. ನೀವು ಈ ಫೋನನ್ನು HDMI ಮುಖಾಂತರ USB Type-C ಕನೆಕ್ಟ್ ಮಾಡಿ ಮಾನಿಟ್ರಿಗೆ ಹಾಕ್ಕೊಂಡ್ರೆ ನೀವು ವಿಂಡೋಸ್ PC-ಯನ್ನು ಫೋನಿಂದ ಯೂಸ್ ಮಾಡ್ಬೋದು. ಜೊತೆಗೆ ನಿಮಗೆ ಬೇಕು ಅಂದರೆ ಲಿನಕ್ಸ್ OS-ನ ಬೇಕಾದ್ರೆ ಯೂಸ್ ಮಾಡ್ಬೋದು ಮತ್ತು ಅದರಲ್ಲೇ ಆ್ಯಂಡ್ರಾಯ್ಡ್ ಕೂಡ ಇರುತ್ತೆ. ಆ್ಯಂಡ್ರಾಯ್ಡ್ ಫೋನ್ ರೀತಿಯಲ್ಲೂ ಕೂಡ ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು. ಒಂದು ರೀತಿ ನಮ್ಮ ಕೈಯಲ್ಲೇ ಒಂದು PC ಇದ್ದಂಗೆ, ಪೋರ್ಟಬಲ್ PC ಇದ್ದಂಗೆ, ಸಣ್ಣ ಒಂದು ಫಾರ್ಮ್ ಫ್ಯಾಕ್ಟ್ರಲ್ಲಿ. ಸೊ ಯುನೀಕ್ ಆಗಿರುವಂಥ ಒಂದು ಫೀಚರ್ ಅಂತ ಅನ್ನಿಸ್ತು. ಇದ್ರ ಆಲ್ರೆಡಿ ನೀವು ಪ್ರೀ ಬುಕ್ಕನ್ನು ಮಾಡ್ಬೋದು, ಆಯಿತಾ. ಅಪ್ರಾಕ್ಸಿಮೇಟ್ಲಿ 50,000 ರೂಪಾಯಿ ಇದೆ ಪ್ರೈಸು. ಸೊ ಸ್ಪೆಸಿಫಿಕೇಷನ್ ಓಕೆ ಅಷ್ಟಕ್ಕಷ್ಟೇ, ಬಟ್ ಫೀಚರ್ ಯುನೀಕ್ ಅನ್ನಿಸ್ತು. ಆ್ಯಕ್ಚುಲಿ ಈ ಥರ ಒಂದು ಫೀಚರ್ನ ಬೇರೆ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ತುಂಬ ಈಸಿಯಾಗಿ ಮಾಡ್ಬೋದು, ಅದೇನು ತುಂಬ ಕಷ್ಟ ಅಲ್ಲ. ಏನೋ ಒಟ್ಟಿಗೆ ಫಸ್ಟ್ ಟೈಮ್ ಇವ್ರಿಗೆ ತೊಗೊಂಬರ್ತಿದ್ದಾರೆ. ಇದು ನಂಗೆ ಅನ್ನಿಸ್ದಂಗೆ ಎಷ್ಟು ಜನಕ್ಕೆ ಇಂಪ್ರೆಸ್ ಮಾಡುತ್ತೆ, ಎಷ್ಟು ಜನ ಇದನ್ನು ತೊಗೋತಾರೆ ಅನ್ನೋದೇ ಪ್ರಶ್ನೆ. ಏನಕ್ಕೆ ಆಬ್ವಿಯಸ್ಲಿ ಎಲ್ಲರ ಹತ್ರನೂ ಒಂದು PC ಲ್ಯಾಪ್ಟಾಪ್ ಇದ್ದೇ ಇರುತ್ತೆ. ಸೊ ಏನೋ ನೀವು ಹಳ್ಳಿಗಳಲ್ಲಿ ಕೆಲವು ಜನ ಅಂದರೆ, ಬಟ್ ಸ್ಟಿಲ್ ಎಕ್ಸ್ಪೆನ್ಸಿವ್ ಇದೆ. ಕಡಿಮೆ ದುಡ್ಡಾದರೆ ನೋಡಿ ನಮ್ಮ ಹಳ್ಳಿ ಜನಲ್ಲಿ ಸ್ಟೂಡೆಂಟ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗೋದು. ಬಟ್ 50,000 ಇರೋದ್ರಿಂದ ಯೋಚನೆ ಮಾಡಬೇಕಾಗತ್ತೆ. ತುಂಬ ಜನ ಹೆಂಗೆ ಗೊತ್ತಾ, ಈ ಹ್ಯಾಕರ್ಸ್ಗಳಲ್ಲಿ ಇರ್ತಾರಲ್ವ, ಅವರೆಲ್ಲ ರೂಟ್ ಮಾಡಿ ಫೋನ್ಗೆ ಈ ಥರ ವಿಂಡೋಸ್ ಎಲ್ಲ ಹಾಕ್ಬಿಟ್ಟು ಈವನ್ iOS-ನು ಎಷ್ಟೋ ಸಲ ಆ್ಯಂಡ್ರಾಯ್ಡಿಗೆ ಇನ್ಸ್ಟಾಲ್ ಮಾಡಿರ್ತಾರೆ. ಆ ರೀತಿ ಎಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ಒಟ್ಟಿನಲ್ಲಿ ಈ ಕಂಪ್ನಿಯವರು ಅಫಿಷಿಯಲಾಗಿ ಮಾಡ್ತಾವ್ರು ಒಟ್ಟಿಗೆ ಅಷ್ಟೇ.